ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲೋ ಔಟ್ಫಿಟ್ ವೇರ್ ಮಾಡಿದ್ದೀನಿ. ಸೊ ಆಸ್ ಯು ಗೈಸ್, ಇವತ್ತು ಎಲ್ಲೋ ಡೇ. ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ತೋರಿಸ್ತೀನಿ ಎಲ್ಲ ಏನ್ ಮಾಡ್ತಾರೆ. ಸಾರಿ, ಒಂದು ಎರಡು ದೊಡ್ಡಮ್ಮ ಅಲ್ಲ, ಮೊದಲನೇ ಅತ್ತೆ, ಎರಡನೇ ಅತ್ತೆ, ದೊಡ್ಡಮ್ಮ, ಅಮ್ಮ, ಐ ಮಾಡ ಮಮ್ಮಿ ಅಂಡ್ ನಮ್ಮ ಅಜ್ಜಿ. ನಾನು ನಮ್ಮ ಅಜ್ಜಿ ಇಬ್ರೇ ಶಿಫ್ಟ್ ಆಗಿ ಆಲ್ರೆಡಿ ಔಟ್ಫಿಟ್ ಹಾಕೊಂಡು ಎಲ್ಲ ಹಾಕೊಂಡು ರೆಡಿ ಆಗಿರೋದು. ಎಲ್ಲೋ ಎಲ್ಲೋ ಕಲರ್, ಅದು ಬ್ಲೂ ಕಲರ್ ಅಷ್ಟೇ. ರೆಡಿಯಾಗಿ ಆಮೇಲೆ ತೋರಿಸ್ತೀನಿ. ಅಂಡ್ ನಮಸ್ತೆ. ಫಸ್ಟ್ ಪೂಜೆ ಮಾಡ್ಬೇಕಾದ್ರೆ ಇದು ನಮಗ್ ಗೊತ್ತಿರ್ಲಿಲ್ಲ. ನಮ್ ದೊಡ್ಡಪ್ಪ ನೋಡಿ ಇವಾಗ ಸ್ನಾನ ಮಾಡ್ಕೊಂಡ್ ಬಂದವ್ರೆ, ಇವಾಗ ಎದ್ದಿರೋದು. ಮದ್ವೆ ಗಂಡವ್ರು ಇವಾಗ ಎದ್ ಬರ್ತಾ ಇದಾರೆ. ಇಲ್ಲಿ ಇವರಲ್ಲ ಬರ್ತಾರೀ, ತೋರಿಸ್ತೀವಿ. ಮದ್ವೆ ಗಂಡವ್ರನ್ನ ವೆಲ್ಕಮ್ ಮಾಡ್ರು. ಪಾಪ ಈಗ ಎದ್ದವ್ರೆ ಅವ್ರು. ಇಲ್ಲಿ ನೋಡಿ ಕೆಳಗಡೆ ಕೂರ್ಸಕ್ಕೆ ಅಂತ ಆಲ್ರೆಡಿ 4 ಗಂಟೆಗೆ ಎಲ್ಲ ರೆಡಿ ಮಾಡಿದ್ರೆ ಅವರು ಇವಾಗ 7 ಗಂಟೆಗೆ ಎದ್ದು ಬರ್ತಾರೆ. ಓಕೆ, ಇವಾಗ ಇನ್ನೊಂದು 30 ಮಿನಿಟ್ಸ್ ಅಲ್ಲಿ ಎಲ್ಲರೂ ರೆಡಿಯಾಗಿ, ಅದನ್ನೇ ಬ್ರೋ ಹೇಳ್ತಿರೋದು, ಎಲ್ಲ ರೆಡಿಯಾಗಿ ಮತ್ತೆ ಬಾಯ್. ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲ ಎಲ್ಲೆಲ್ಲೋ ಔಟ್ಫಿಟ್ ಅಲ್ಲಿ ರೆಡಿ ಆಗಿಬಿಟ್ಟಿದೀವಿ. ಅಕ್ಕ ಬಂದಿದ್ದಾರೆ. ಹಾಯ್ ಮಾಡಮ್ಮ. ನಿದ್ದೆ ಮಾಡ್ತಾವಳೆ ಅವಳು. ಎಲ್ಲ ರೆಡಿ ಇದೆ, ಹುಡ್ಗ ಮಾತ್ರ ಬರ್ಬೇಕಷ್ಟೆ. ನನ್ ವಾಯ್ಸ್ ಅಂತೂ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಇವ್ರೆಲ್ಲರೂ ಕಿರ್ಚ ಮಧ್ಯ ನನ್ ವಾಯ್ಸ್ ಅದೆಲ್ಲಿ ಕೇಳಿಸುತ್ತೋ ಗೊತ್ತಿಲ್ಲ. ನೋಡ್ರಪ್ಪ, ನಮ್ ಗಂಡು ನಿನ್ನೆ ಫುಲ್ ಫೇಶಿಯಲ್ ಮಾಡಿಸ್ಕೊಂಡು ಮುಗಿಸ್ತವನೆ. ಇವಾಗ ದರ್ಶನ ಇಕ್ಕಿ ಇನ್ನು ಸ್ವಲ್ಪ ಬೆಳ್ಳ ಮಾಡ್ತಾರೆ. ಇದು ಸ್ವಲ್ಪ ಇವಾಗ ಮದುವೆ ಹುಡುಗನ ಕಡೆ ಇವತ್ತಿಂದ ಸ್ಟಾರ್ಟ್ ಆಗತ್ತೆ. ಹುಡುಗನ್ಗೆ ಫೈನಲಿ ನಮ್ಮ ಹುಡುಗ ಬ್ಯಾಚುಲರ್ ಲೈಫ್ ಇಂದ ಮ್ಯಾರೇಜ್ ಲೈಫ್ ಕನ್ವರ್ಟ್ ಆಗ್ತಾವನೆ. ನೋಡಿ ಈಗ ಹಿಂಗೆ ಮದುವೆ ಹುಡುಗನ ಕಡೆ. ಒಳಗೆ ಫುಲ್ ಖುಷಿ, ನಗು ನೋಡಿ ಒಳಗೆ ಹೆಂಗ್ ನಗ್ತಾವ ನೋಡೋಣ. ಕಳ್ಳ ನೋಡ್ರಪ್ಪ, ಒಳಗೊಳಗೆ ನಗು, ಒಳಗೊಳಗೆ ಖುಷಿ. ಅಲ್ಲಿ ನೋಡ್ರಪ್ಪ, ಇಲ್ಲಿ ನಮ್ ರೂಮ್ ತೋರ್ಸಮ್ಮ. ಶಾಸ್ತ್ರ ಸ್ಟಾರ್ಟ್ ಆಗಿದೆ. 1 2 3 4 5 ಕೊಟ್ರು ಎಂಟ್ರಿ ಕೊಡಿ ಅಂದ್ರೆ ಸೈಡ್ಗೆ ಹೋಯ್ತವ್ರೆ. ನಮ್ ಬಾವ ಬಂದರು ವಾಯ್ಸ್ ಹೋಗ್ಬಿಟ್ಟೈತೆ. ಹಾಯ್ ಮಾಡ್ಬೇಕೇನ್ ರಿಯಾಕ್ಷನ್ ಇಲ್ಲ. ಓಕೆ ಗೈಸ್, ನಾವೀಗ ಹಲ್ದಿ ಸೆರೆಮನಿ ಸ್ಟಾರ್ಟ್ ಮಾಡಿದೀವಿ. ಅಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಬ್ಯಾನರ್. ಇದು ಗೊಂಬೆ ತುಂಬಾ ಚೆನ್ನಾಗಿದೆ. ನಮ್ಮ ಅಣ್ಣನ ಇಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ನೋಡಿದ್ರೆ ಅವ್ನ್ ಪೋಸ್ ಏನಾದ್ರು ಕೊಟ್ರೆ ಇದೇ ತರ ಪೋಸ್ ಕೊಡಿಸ್ತೀನಿ ಅವನ ಕೈಯಲ್ಲಿ. ಒಂದು ವಿಡಿಯೋ ಕ್ಲಿಕ್ ಮಾಡೋಣ, ಓಕೆನಾ? ಬನ್ನಿ ಡೆಕೋರೇಷನ್ ನೋಡಕ್ ಹೋಗೋಣ. ಹಾಕೊಂಡು ಹತ್ಕೊಂಡು ಹೋಗೋದಕ್ಕೆ 3 ಫ್ಲೋರು ಸುಸ್ತಾಗುತ್ತೆ.
ಡೆಕೋರೇಷನ್. ಮೈ ತುಂಬ ಇವಳೆ ಪೇಂಟ್ ಮಾಡ್ಕೊಬೇಕವಳೆ. TEAM ಗೈಸ್, ಟೀಮ್ ಅಂತ ಬರೆಯಕ್ಕೆ ಇವ್ರಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ, TM ಅಂತೆ. MCA. ಚೆನ್ನಾಗಿ ಬರೀ ಅದ್ರಲ್ಲಿ. ಈ ಗೈಸ್, ಇವನಿಗೆ ABCD ಕಲಿಸ್ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ವಲ್ಲ. ಬ್ರೈಡ್ ಅಂತ ಬರೀ. ನೆನ್ಪಿದೆಯಲ್ಲ, ನಿನಗ್ ತಲೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ವಾವ್, ಫುಲ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಆ ಕಡೆ. ನನ್ ಬಟ್ಟೆಗೆ ಆಯ್ತದೆ. ನೆಕ್ಸ್ಟ್ ದರ್ಶನ್ ಜಿಂಬಡಿ. ಗೈಸ್, ಇವಂದು ಹೇರ್ ಸ್ಟೈಲ್ ರಿವೀಲ್ ಮಾಡ್ತಾ ಇದ್ದೀನಿ. ಅವಾಗಲೇ ಹುಚ್ಚು ತರ ಇದ್ದ ಅಲ್ವಾ ಇವನ್ನ ನೀವು ಬ್ಯಾಚುಲರ್ ರೇಟ್ಸ್ ಅಲ್ಲಿ ನೋಡಿದ್ರಲ್ಲ. ಗ್ಯಾಸ್ ಬಂದ್ರು ಆಫೀಸ್ ಕೆಲಸನೇ ಮಾಡ್ತಾರೆ. ನನ್ನ ಪಾಡಿಗೆ ನಾನು ಮೇಲಿದ್ದೆ. ತಿಂಡಿ ತಿನ್ನದ ಬಾ ಅಂತ ಕರ್ಕ ಬಂದ್ಬಿಟ್ಟು ಇಲ್ಲಿ ನೋಡಿ, 1 2 3. ನಿಮ್ಮ ಅಪ್ಪಂಗಿರ ನೋಡು ತಮ್ಮ ಅಂತ ನಿನಗಿಲ್ವಲ್ಲ ನಾವು ಬೇಡ, ಲೋಡ್ದಲ್ಲಿ ಸಾಕು. ತೋರಿಸ್ತಿರತ್ತೆ ನಮ್ ಮನೆಯವ್ರಿಗೆ ಏನ್ ಸಂಭ್ರಮ ಅಂತಂದ್ರೆ, ಮದ್ವೆ ಹುಡುಗಂಗೆ ಈ ಸಂಭ್ರಮ ಇಲ್ಲ. ಅಷ್ಟೇ ಯಾಕೋ ಬಿಟ್ಬಿಡು ಮುಗಿತಾ ನಿಮ್ದೆಲ್ಲ? ನಮ್ಮ ಅಜ್ಜಿ ನೋಡಿಯಪ್ಪ, ಮದ್ಗೆ ಹುಡುಗನ್ ತಂಗಿ ಇವಾಗ ಫೈನಲಿ ಹೋಗು ಹೋಗು ಹೋಗು. ಸ್ಮೈಲ್ ಕೊಡು, ಮದ್ವೆ ಆಯ್ತಿಗೆ ಸ್ಮೈಲ್ ಕೊಡು. ಅಯ್ಯಯ್ಯೋ ಅಯ್ಯಯ್ಯೋ, ಅವನ್ ಗಚ್ಚಲ್ವಾ? ಇವ್ರ ಕಾನ್ಸೆಪ್ಟ್ ಏನು ಅಂತಂದ್ರೆ, ನೆಕ್ಸ್ಟ್ ಯಾರು ಅರ್ಶನ ಹಚ್ತಾರೋ ಅವ್ರಿಗೆ ಮದ್ವೆ ಆಗುತ್ತಂತೆ. ಎಲ್ಲ ಜಾಸ್ತಿ ಅಲ್ಲೋಡಿ ಜೋಶ್ ಬಂದಿದ್ದಾರೆ. ಎಲ್ಲರಿಗೂ ಜೋಶ್ ಫುಲ್ ಎಲ್ಲ ಜೋಶ್ ಬಂದ್ಬಿಟ್ಟಾರೆ. ಯಾರು ಹೇಳ್ತಾರೆ ಅಲ್ವಾ ಬಿಂದು? ಯಾಕೆ ಹೇಳ್ತಾರೆ ಬ್ರೋ? ನಾವು ಬರ್ತಿರೋದಲ್ವಾ ಖುಷಿಲ್ ಅವ್ರೆಲ್ಲಾರು ಹಚ್ಬೇಕು ಅಂತ. ನಾನು ಹೋಗ ಅಣ್ಣ ಅರ್ಶನ ಹಚ್ಬಿಟ್ಟು ಸೊಸೆ ಏನತ್ತೆ ಸೊಸೆ ಗಂಡ ಇಲ್ಲಿ ಹಿಂಗಾಗೋಯ್ತ
ಅಮ್ಮ ವಯಸ್ಸೇ ಗೊತ್ತಿಲ್ಲ. ಹೋಲ್ ಫ್ಯಾಮಿಲಿಗೆ ನೀವು ಎಂಟ್ರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಫುಲ್ ಪ್ರಿಪರೇಷನ್. ಹೊಡಿತವ್ರ ಆಗ್ಲೇ ಬಲೂನ್ ನಾವ್ ನೀರ್ ಹಾಕಿಲ್ಲ. ಒಂದು ಎಕ್ಸ್ಪೆರಿಮೆಂಟ್ ಇರ್ಲಿ ಅಂತ ಸ್ವಲ್ಪ ಇರ ಕಾಲ್ ಹಿಡ್ಕೊಂಡ್ರೆ ಕಂಗ್ರಾಚುಲೇಷನ್ಸ್ ಮುನ್ನೋಣ ಬಂದಿರ ರೆಡಿನಾ? ನಾನು ಹೇಳ್ತೀನಿ ಕೌಂಟ್ ನೋಡಿ. ರಾಮ, ಭೀಮ, ಸೋಮ. ಹತ್ರ ಬೆಳಿಕಂಡ್ರ ಹಾಯ್, ಮತ್ತೆ ಔಟ್ಫಿಟ್ ಚೇಂಜ್. ಏಕೆಂದ್ರೆ ಇಲ್ಲಿ ಇದಾರಲ್ಲ, ಇಲ್ಲಿ ಎಲ್ಲಾರು ನನ್ನ ಡ್ರೆಸ್ಸು ಎಲ್ಲಾನು ಹಾಳು ಮಾಡ್ಬಿಟ್ರು. ಅದಕ್ಕೆ ಯಾವುದೋ ಒಂದು ಯೆಲ್ಲೋ ಕಲರ್ ಸ್ಯಾರಿನ ಹುಡುಕಿ ಹಾಕೊಂಡು ಬಂದಿದ್ದೀನಿ. ಗೈಸ್, ಬೆಳಿಗ್ಗೆ ಮಾತಾಡಿದಾಗ ಅಟ್ಲೀಸ್ಟ್ ವಾಯ್ಸ್ ಒಂದು ಸ್ವಲ್ಪ ಕೇಳೋ ಥರನಾದ್ರೂ ಇತ್ತು ತಾನೆ. ಇವಾಗಂತೂ ಕಂಪ್ಲೀಟಾಗಿ ಹೋಯ್ತು. ಇವ್ರ ಜೊತೆ ಕಿರ್ಚಿ 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 ಇನ್ನೊಂದು ಸ್ವಲ್ಪ ಇನ್ನು ರಾತ್ರಿ ಆಗೋಷ್ಟ್ರಲ್ಲಿ ನನ್ನ ವಾಯ್ಸೇ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ನೋಡಿ, ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ. ಸೊ ಗೈಸ್, ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಎಲ್ಲ. ಆದ್ರೂ ಪ್ರಾಕ್ಟೀಸ್ ಸೆಷನ್ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನ ಸಾಂಗ್ ಸೆಲೆಕ್ಷನ್ನೇ ಆಗಿಲ್ಲ. ಸೊ ಸಾಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತೀವಿ. ಕೆಳಗಡೆ ಶಾಸ್ತ್ರ ನಡೀತಾ ಇದೆ, ಅಲ್ಲಿ ಫುಲ್ಲು ಲೇಡೀಸ್ ಇದ್ದಾರೆ ಎಲ್ಲರೂ. ನಮ್ಗೆ ಹೋಗಕ್ಕೆ ಜಾಗ ಇಲ್ಲ, ಆ್ಯಂಡ್ ನಾವು ಹೋದ್ರೂ ಅಲ್ಲಿ ಜಾಗ ಕೊಡಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ಬರ್ತಿದೆ, ಕಾಣಲ್ವಲ್ಲ ಅಷ್ಟು. ತೋರಿಸ್ತೀನಿ ಪ್ರಾಕ್ಟೀಸ್ ಆದ್ಮೇಲೆ ತೋರಿಸ್ತೀನಿ. ಬಾಯ್. ಅಷ್ಟೇ.